ಇನ್ನು ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬಾರದು ಅಂತ ಹೇಳಿ ಹಲವು ಸಂಘಟನೆಗಳು ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡಬಾರದು ಅಂತ ಹೇಳಿ ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ನು ಪ್ರತಿಭಟನೆ ವೇಳೆ ಜವರ್ಗಿ ಸಂಕೇಶ್ವರ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿತ್ತು ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ರಕ್ಷಣಾ ವೇದಿಕೆಯವರು ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ಕರವೇ ಕಾರ್ಯಕರ್ತರು ಆಗಸ್ಟ್ 13ರಂದು ನಡೆಯಲ್ಲೇ ಇರತಕ್ಕಂಥ ಕರ್ನಾಟಕ ಬಂದ್ಗೆ ತಮ್ಮ ಸಂಪೂರ್ಣ ಬೆಂಬಲವಿದೆ, ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬಾರದು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯದ ಬೆಂಗಳೂರು ರಾಜ್ಯದಲ್ಲಿ 3 ದಿವಸದಿಂದ ಹೋರಾಟ ನಡೆದಿದೆ. 3ನೇ ದಿವಸದಿಂದ 4ನೇ ದಿವಸದಿಂದ ಹೋರಾಟ ನಡೆದಿದೆ. ಕಾವೇರಿ ನಮ್ಮದು, ನಮ್ಮ ನೀರು ನಮ್ಮ ಹಕ್ಕು. ಕರ್ನಾಟಕ ರಾಜ್ಯದ ಇದ್ದಂಥ ನೀರನ್ನು ಇವು ನದಿಗಳನ್ನು ಖಾಲಿ ಮಾಡಿದರೆ ಇವತ್ತೆಲ್ಲ ಖಾಲಿ ಕೊಡ ಆಗಿದೆ. ಇವೆಲ್ಲ ಇದಾಗ ನೀರು ಬೀಳ್ತಾ ಇಲ್ಲ ಅಂತ ಪರಿಸ್ಥಿತಿ. ಖಾಲಿ ಕೊಡ ಇದೆ. ಇವು ಖಾಲಿ ಕೊಡ ಹೊತ್ಕೊಂಡು ನಾವು ಹೋಗ್ಬೇಕಾಗ್ತಿದೆ. CMಗೇನು ಖಾಲಿ ಕೊಡನ ಕೊಡಬೇಕಾಗ್ತಿದೆ. ನೀರು ಸರಿಯಾಗಿ ಕುಡಿಯಕ್ಕೆ ಸಿಗಲಿಲ್ಲ ಅಂದರೆ ಕರ್ನಾಟಕದ ಮುಖ್ಯಮಂತ್ರಿಗೆ ಯಾವ ನೀರು ನೀವು ಕುಡ್ತೀರಿ ಅನ್ನೋದು ನಿಮ್ಗೆ ಗೊತ್ತಾಗ್ತಿದೆ. ಕರ್ನಾಟಕ ರಾಜ್ಯದ ಮೊದಲನೇ ಬಾರಿ ನೀವೇನು ಮುಖ್ಯಮಂತ್ರಿಯಾಗಿ ಬಂದಿರಿ DK ಶಿವಕುಮಾರ್ ಅವರು, ನಮ್ಮ ರಾಜ್ಯದ ನೀರು ಬೇರೆ ರಾಜ್ಯಕ್ಕೆ ಬಿಡುವಂತ ನಿಮ್ಗೆ ಬಹಳ ಶಕ್ತಿ ಇರಬಹುದು, ಆದರೆ ಕನ್ನಡಿಗರ ಸುಮ್ಮನೆ ಕುಂದ್ರೋದಿಲ್ಲ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.